ಎಲ್ರಿಗೂ ನಮಸ್ಕಾರ. ಇವತ್ ನಾವು ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ನಡೆದ ಚುನಾವಣೆಯ ಫಲಿತಾಂಶಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈ ರಿಸಲ್ಟ್ ಭಾರತಕ್ಕೆ ಯಾಕೆ ಇಷ್ಟೊಂದು ನಿರಾಳತೆ ತಂದಿದೆ? ಅಷ್ಟೇ ಅಲ್ಲ, ಬಾಂಗ್ಲಾದೇಶದಲ್ಲಿ ಒಂದು ಹೊಸ ರಾಜಕೀಯ ಶಕೆ ಶುರುವಾಗುತ್ತಾ? ಬನ್ನಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಎಲೆಕ್ಷನ್ ರಿಸಲ್ಟ್ಸ್ ನೋಡೋಣ. ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂದ್ರೆ ಬಿಎನ್ಪಿ ಫೆಬ್ರವರಿ 12ರಂದು ನಡೆದ ಜನರಲ್ ಎಲೆಕ್ಷನ್ನಲ್ಲಿ 2/3 ಭರ್ಜರಿ ಬಹುಮತ ಗಳಿಸಿದೆ. ಇದು ಸುಮ್ಮನೆ ಒಂದು ಗೆಲುವಲ್ಲ, ಇದೊಂದು ದೊಡ್ಡ ರಾಜಕೀಯ ಬದಲಾವಣೆಯ ಮುನ್ಸೂಚನೆ. ಹೌದು, ಈ ಗೆಲುವು ಬಾಂಗ್ಲಾದೇಶದಲ್ಲಿ ಒಂದು ರೀತಿ ರಾಜಕೀಯ ಭೂಕಂಪವನ್ನೇ ಸೃಷ್ಟಿಸಿದೆ. ಇದು ಬರೀ ಬಾಂಗ್ಲಾದೇಶದೊಳಗಿನ ಅಲ್ಪಸಂಖ್ಯಾತರಿಗೆ ಮಾತ್ರವಲ್ಲ, ನಮ್ಮ ದೇಶ ಭಾರತಕ್ಕೂ ಕೂಡ ಸಮಾಧಾನ ತಂದಿರೋ ವಿಷಯ. ಇದರ ಪರಿಣಾಮಗಳೇನು ಮುಂದೆ ನೋಡೋಣ. ಸರಿ, ಈ ಎಲ್ಲದರ ಅರ್ಥವನ್ನ ಸರಿಯಾಗಿ ತಿಳಿದುಕೊಳ್ಳೋಕೆ ನಾವು ಈ ಇಡೀ ವಿಶ್ಲೇಷಣೆಯನ್ನ 6 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಬನ್ನಿ ಒಂದೊಂದಾಗಿ ಶುರು ಮಾಡೋಣ. ಮೊದಲಿಗೆ ಈ ಚುನಾವಣೆಯ ಫಲಿತಾಂಶ ಏನ್ ಹೇಳುತ್ತೆ ಮತ್ತು ದೇಶದ ಮುಂದಿನ ನಾಯಕ ಯಾರು ಅನ್ನೋದ್ರಿಂದನೇ ಶುರು ಮಾಡೋಣ. ಬ್ರಿಟನ್ನಲ್ಲಿ ಬರೋಬ್ಬರಿ 17 ವರ್ಷಗಳ ಕಾಲ ಗಡೀಪಾರಾಗಿದ್ದ ತಾರಿಕ್ ರೆಹಮಾನ್ ಅವರ ವಾಪಸಾತಿ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಒಂದು ಹೊಸ ಅಲೆಯನ್ನೇ ಎಬ್ಬಿಸಿದೆ. ಅವರ ಎಂಟ್ರಿಯಿಂದ ಬಿಎನ್ಪಿ ಪಕ್ಷಕ್ಕೆ ಹೊಸ ಹುರುಪು ಬಂದಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ, ಇದು ಬರೀ ಬಿಎನ್ಪಿ ಗೆದ್ದಿದ್ದಲ್ಲ, ಇದಕ್ಕಿಂತ ಹೆಚ್ಚಾಗಿ ಜನರಿಗೆ ಒಂದು ಬದಲಾವಣೆ ಬೇಕಿತ್ತು ಅನ್ನೋದರ ಸ್ಪಷ್ಟ ಸೂಚನೆ ಇದು. ಹೌದು, ಇದನ್ನ ಒಂದು ಪಕ್ಷದ ಗೆಲುವು ಅನ್ನೋದಕ್ಕಿಂತ ಇನ್ನೊಂದು ಸಿದ್ಧಾಂತದ ಸೋಲು ಅಂತಲೇ ಹೇಳ್ಬೋದು. ಈಗ ಇದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಚುನಾವಣೆಯಲ್ಲಿದ್ದ 2 ಮುಖ್ಯ ಶಕ್ತಿಗಳ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನ ನಾವು ತಿಳಿದುಕೊಳ್ಳಲೇಬೇಕು. ಈ ಚುನಾವಣೆ ಇದೆಯಲ್ಲ, ಇದು ಬಾಂಗ್ಲಾದೇಶಕ್ಕೆ 2 ಸಂಪೂರ್ಣ ಬೇರೆ ಬೇರೆ ಭವಿಷ್ಯಗಳ ನಡುವೆ ಒಂದನ್ನ ಆಯ್ಕೆ ಮಾಡುವ ಅವಕಾಶ ಕೊಟ್ಟಿತ್ತು. ಒಂದು ಕಡೆ ಎಲ್ಲರನ್ನೂ ಒಳಗೊಂಡ ಸಮಾಜದ ಭರವಸೆ, ಇನ್ನೊಂದು ಕಡೆ ಕಠಿಣವಾದ ತಾಲಿಬಾನ್ ಮಾದರಿಯ ನಿಯಮಗಳ ಭಯ. ಈ ದೊಡ್ಡ ವ್ಯತ್ಯಾಸವೇ ಚುನಾವಣೆಯ ಫಲಿತಾಂಶವನ್ನ ನಿರ್ಧರಿಸಿದ್ದು. ಜಮಾತೆ ಇಸ್ಲಾಮಿಯಾನ ಇತಿಹಾಸವನ್ನ ನೋಡಿದ್ರೆ, ಶೇಖ್ ಹಸೀನಾ ಅವರ ಆಡಳಿತದಲ್ಲಿ ಈ ಪಕ್ಷವನ್ನ ನಿಷೇಧ ಕೂಡ ಮಾಡಲಾಗಿತ್ತು. ಅವರ ಕಠಿಣ ಸಿದ್ಧಾಂತಗಳು, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಅವರ ನಿಲುವುಗಳು ಮತದಾರರಲ್ಲಿ ಒಂದು ರೀತಿಯ ಆತಂಕವನ್ನೇ ಸೃಷ್ಟಿಸಿತು. ಈ ಚುನಾವಣೆ ಸುಮ್ಮನೆ ಹಾಗೆ ನಡೆದು ಹೋಗಿದ್ದಲ್ಲ, ಇದರ ಹಿಂದೆ 18 ತಿಂಗಳ ರಾಜಕೀಯ ಗೊಂದಲದ ದೊಡ್ಡ ಕಥೆಯೇ ಇದೆ. ಆ ಟೈಮ್ಲೈನ್ ಮೇಲೆ ಒಂದು ಕಣ್ಣು ಹಾಯಿಸೋಣ ಬನ್ನಿ. ಆ ಮಧ್ಯಂತರ ಸರ್ಕಾರದ 18 ತಿಂಗಳಿದೆಯಲ್ಲ, ಅದು ದೇಶಕ್ಕೆ ಬಹಳ ಕಷ್ಟದ ಸಮಯವಾಗಿತ್ತು. ಆರ್ಥಿಕತೆ ಕುಸಿದೋಗಿತ್ತು, ವಿದೇಶಿ ಸಂಬಂಧಗಳು ಕೂಡ ಹದಗೆಟ್ಟಿದ್ವು. ಎಲ್ಲ ಕಾರಣಗಳಿಂದಾಗಿ ಜನರಿಗೆ ದೊಡ್ಡ ಮಟ್ಟದ ಬದಲಾವಣೆ ಬೇಕಿತ್ತು ಮತ್ತು ಬಿಎನ್ಪಿ ಆ ಬದಲಾವಣೆಯ ಭರವಸೆಯಾಗಿ ಕಾಣಿಸ್ಕೊಂಡಿತ್ತು. ಹಾಗಾದ್ರೆ ಬಿಎನ್ಪಿಯ ಈ ಭರ್ಜರಿ ಗೆಲುವಿಗೆ ಕಾರಣವಾದ ಫ್ಯಾಕ್ಟರ್ಸ್ ಯಾವುದು? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನಿಜ ಹೇಳ್ಬೇಕಂದ್ರೆ, ಈ ರಾಜಕೀಯ ಅಲೆಯನ್ನ ಸೃಷ್ಟಿಸೋಕೆ ಹಲವಾರು ಪ್ರಮುಖ ಅಂಶಗಳು ಒಂದಕ್ಕೊಂದು ಕೈಜೋಡಿಸಿದ್ವು. ಇಲ್ಲಿ ನಾವು ನೋಡ್ಬೋದಾದಂತೆ, ಈ ಮತ ಬಿಎನ್ಪಿಗೆ ಪರವಾಗಿದ್ದಷ್ಟೇ ಜಮಾತೆ ಇಸ್ಲಾಮಿಗೆ ವಿರುದ್ಧವಾಗಿಯೂ ಇತ್ತು. ಜನರಿಗೆ ಸ್ಥಿರತೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಬೇಕಿತ್ತು. ತಾರಿಕ್ ರೆಹಮಾನ್ ಅವರ ಎಲ್ಲರನ್ನೂ ಒಳಗೊಂಡ ಬಾಂಗ್ಲಾದೇಶ ಅನ್ನೋ ಸಂದೇಶ ಜನರ ಮನಸ್ಸಿಗೆ ನೇರವಾಗಿ ತಲುಪಿತು. ವಿಭಜನೆ ಮತ್ತು ಅಸ್ಥಿರತೆಯಿಂದ ಬೇಸತ್ತು ಹೋಗಿದ್ದ ಜನರಿಗೆ ಈ ಮಾತು ಒಂದು ಹೊಸ ಭರವಸೆಯನ್ನೇ ಕೊಟ್ಟಿತ್ತು. ಈ ಚುನಾವಣೆ ಬರೀ ಬಾಂಗ್ಲಾದೇಶಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದರ ಫಲಿತಾಂಶ ಭಾರತದಂತಹ ನೆರೆ ರಾಷ್ಟ್ರಗಳ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಭಾರತಕ್ಕೆ ಇದರ ಮಹತ್ವವಾದ್ರೂ ಏನು? ಉತ್ತರ ತುಂಬಾ ಸಿಂಪಲ್. ಜಮಾತೆ ಇಸ್ಲಾಮೀ ಪಕ್ಷದ ತೀವ್ರ ಭಾರತ ವಿರೋಧಿ ಮತ್ತು ಹಿಂದೂ ವಿರೋಧಿ ನಿಲುವುಗಳು. ಒಂದು ವೇಳೆ ಅವರು ಅಧಿಕಾರಕ್ಕೆ ಬಂದಿದ್ರೆ ಅದು ಭಾರತದ ಭದ್ರತೆಗೆ ದೊಡ್ಡ ಸವಾಲಾಗುತ್ತಿತ್ತು. ಈಗ ಜಮಾತ್ ಅಧಿಕಾರದಿಂದ ದೂರ ಇರೋದ್ರಿಂದ ಭಾರತಕ್ಕೆ ಬಾಂಗ್ಲಾದೇಶದ ಜೊತೆಗಿನ ತನ್ನ ಸಂಬಂಧವನ್ನ ಇನ್ನಷ್ಟು ಸುಧಾರಿಸ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹೊಸ ಸರ್ಕಾರದ ಜೊತೆ ಕೈಜೋಡಿಸೋದ್ರಿಂದ 2 ದೇಶಗಳಿಗೆ ಲಾಭ ಇದೆ. ನೋಡಿ, ಭಾರತ ಇಲ್ಲಿ ಕೇವಲ ಸುಮ್ಮನೆ ನೋಡ್ತಾ ಕೂರ್ಲಿಲ್ಲ. ಬದಲಿಗೆ ಬಿಎನ್ಪಿ ಜೊತೆ ಒಂದು ಉತ್ತಮ ಸಂಬಂಧ ಬೆಳೆಸ್ಕೊಳ್ಳೋಕೆ ಭಾರತ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತಗೊಂಡಿತು. ಇದು ಭಾರತದ ದೂರದೃಷ್ಟಿಯ ರಾಜತಾಂತ್ರಿಕತೆಗೆ ಒಂದು ಒಳ್ಳೆ ಉದಾಹರಣೆ. ಹಾಗಾದ್ರೆ ಇದೆಲ್ಲದರ ನಂತರ ಬಾಂಗ್ಲಾದೇಶದ ಮುಂದಿನ ದಾರಿ ಯಾವುದು? ಇನ್ನು ಮುಂದೆ ಏನಾಗ್ಬೋದು? ಈಗಿನ ನಿರೀಕ್ಷೆ ಏನಪ್ಪಾ ಅಂದ್ರೆ, ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಕಡಿಮೆ ಆಗಬಹುದು ಮತ್ತು ಭಾರತದ ಜೊತೆಗೆ ಹೆಚ್ಚು ಸ್ಥಿರವಾದ ಸ್ನೇಹಯುತ ಸಂಬಂಧ ಮುಂದುವರಿಬಹುದು ಅನ್ನೋದು. ಈ ಫಲಿತಾಂಶ ಬಾಂಗ್ಲಾದೇಶದಲ್ಲಿ ಗೊಂದಲದ ಒಂದು ಅಧ್ಯಾಯವನ್ನು ಮುಗಿಸಿ ಒಂದು ಹೊಸ ಭರವಸೆಯ ಬಾಗಿಲನ್ನು ತೆರೆದಿದೆ.
ಆದರೆ ಈ ದಾರಿಯಲ್ಲಿ ಸವಾಲುಗಳು ಸಾಕಷ್ಟಿದೆ. ತಾರಿಕ್ ರೆಹಮಾನ್ ಈ ಸವಾಲುಗಳನ್ನು ಹೇಗೆ ಎದುರಿಸ್ತಾರೆ, ಬಾಂಗ್ಲಾದೇಶವನ್ನ ಸ್ಥಿರತೆಯತ್ತ ಹೇಗೆ ಕೊಂಡೊಯ್ತಾರೆ, ಇದನ್ನೆಲ್ಲ ಕಾದ್ ನೋಡ್ಬೇಕಾಗಿದೆ.